ಅವರು ಅವರಿಂದ ಒಂದು ಬಾಣವನ ಮತ್ತೆ ಅರಸೀಕೆರೆ ತಾಲೂಕಿನ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬರಬೇಕು. ಬೆಳಗುಂಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಂತಹ ವೇದಮೂರ್ತಿರವರು, ನಮ್ಮ ಶಿವಲಿಂಗಪ್ಪನವರು ಹಾಗೂ ಎಲ್ಲ ರೈತ ಮುಖಂಡರುಗಳು ಅಭಿಮಾನ ಇಟ್ಟು ಕಚೇರಿ ಹೋಗೋರು ಸ್ನೇಹಿತರು ಅವರಿಗೂ ಕೂಡ ಒಳ್ಳೆಯದಾಗಿ ಏನು KGF ಮೂವಿ ಬಂದಿದ್ದು ಕಾಣಿಸಿದ್ರು. ಹಲವಾರು ಸಿನಿಮಾಗಳಲ್ಲಿ ಮೂವಿನಲ್ಲಿ ಅಧಿಕಾರಿಗಳು ಪ್ರತಿ ಸಲ ಅವರು ಸಿಂಧುತ್ವ ಮಾಡಬೇಕು ಅಂತ ಅಂದ್ರೆ ನಾನು ಇಟ್ಕೊಂಡು ಬೆಟ್ಟು ಸಾಹೇಬರು ಅಂದ್ಕೊಂಡು ಬಹಳ ಅಭಿಮಾನವನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿದ್ದಾರೆ. ಇವರು ಕೂಡ ಅಭಿನಂದನೆಗಳು. ನಮ್ಮ ಮಂಜುನಾಥ್ ಅವರು ಸನ್ಮಾನ ಮಾಡಲಾಗಿತ್ತು. ಅವರಿಂದ ನಮ್ಮ ಗ್ರೇಕೂರ್ ಅವರಿಗೆ ಸನ್ಮಾನ ಮಾಡಲಾಗ್ತಾ ಇದೆ. ಇನ್ನು ನಮ್ಮ ಸಮಾಜ ಸೇವಕರು ದಿನೇಶ್ ಅವರು ತಾಲೂಕು ಪುರಸ್ಕೃತರು, ಅವರು ಕೂಡ ಗೌರವ ಹೊಂದಿರ್ತಕ್ಕಂಥ ಜಾಜು ಸಿದ್ದೇಶಣ್ಣನವರು ಬಂದಿದ್ದಾರೆ. ಭೋಜನ ನಾಯಕರವರು, ಇವರು ಕೂಡ ಸಮಾಜದ ಮುಖಂಡರುಗಳು. ಇಲ್ಲಿ ದಿನ ಮಾಡ್ಸೋದಕ್ಕೆ ಸಂಜೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಮಾಡ್ಕೊಂಡು ಕೊನೆಗೆಲ್ಲ ಬೈದು ಟೀ ಕುಡ್ಕೊಂಡು ಹೋಗ್ತಕ್ಕಂಥವ್ರು. ಅಷ್ಟು ಸಂಬಂಧವನ್ನ ಹೊಂದಿ ಇರ್ತಕ್ಕಂಥವ್ರು. ಅವರಿಗೂ ಕೂಡ ಸ್ಟೇಟಸ್ ಲೆವೆಲ್ ಅಂತ ಇದೆ. ನಮ್ಮ ಬೇಟೂರವರು ಅವರು ಒಂದು ಸಂಘದ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಪರ್ಮಿಷನ್ ವತಿಯಿಂದ ತುಂಬಾ ಒಡನಾಡು ಕೂಡ ಒಳ್ಳೆಯದಾಗಿ ಮ್ಯೂಸಿಕ್ ಆಡ್ಬೋದು ಅಂಗಡಿ ಹಾಕಲ್ಲ, ಇಲ್ಲ ಆಗ್ತಿರೋದು ಬೇಕಾದ ಕಡೆಗೆ ಮೈಕ್ ಹಾಕಪ್ಪ ಅಂದ್ರೆ ಕೊಯೋ ಅಂತ ಅನಿಸ್ತದೆ. ಕೂಡ ಅಭಿಮಾನವನ್ನ ಇಟ್ಟು ಬಂದಿದ್ದಾರೆ. ಇಟ್ಟು ನಾಲ್ಕಲ ಜಾಸ್ತಿ ಅನ್ಸುತ್ತೆ. ಗೂಗಲ್ ಬಿಟ್ಟು 4 ಸಲ ಜಾಸ್ತಿ ಆಯ್ತಾ. ಕಸ್ಬಾ ಮತ್ತೆ ಲತಾ ನಾಳೆಯಿಂದ ಪೆನ್ಷನ್ ಕೇಳೋಲ್ಲ ಬಿಡೋದು. ಯಾಕೆ ಬರ್ತಿಲ್ಲ ಮಾತು ನಾಳೆಯಿಂದ ಕೇಳಲ್ಲ. ಬೆಳ್ಳಿಯ ಕಡಗವನ್ನ ಆಪರೇಟರ್ಸ್ ಗಳು ಆಗ್ತಾ ಇದ್ದಾರೆ. ನಾಳೆಯಿಂದ ವಿಶ್ವದಾದ ಬಗ್ಗೆ ಇದೀರಾ. ಆಕ್ಟಿವ್ ಆಗಿರ್ತಕ್ಕಂಥವ್ರು ಅವ್ರು ಬಂದ್ರೆ ಕಂಟಿನ್ಯೂ ಎಲ್ಲವೂ ಕೂಡ ಹೇಗೆ ಅಂತಂದ್ರೆ ನಿನ್ನೆ ಇವರು ವಾಟ್ಸಪ್ ಅಲ್ಲಿ ನಮ್ಮವರು ಇವ್ರನ್ನ ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿ ಎಲ್ಲ ಕಡೆ ಶೇರ್ ಮಾಡಿದ್ದಾರೆ. ಅದು ಎಷ್ಟು ವೈರಲ್ ಆಗಿದೆ ಅಂದ್ರೆ ಇಡೀ ತಾಲೂಕಿನಾದ್ಯಂತ ವೈರಲ್ ಆಗಿದೆ. ಅಂದ್ರೆ ಅವ್ರೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥವ್ರು. ಸೊ ಅಲ್ಲಿ ನಮ್ಮ ತಾಲೂಕಿನ ಇವತ್ತು ನಾವು ಸುಮಾರು 4.5 ಲಕ್ಷ ಸರ್ಟಿಫಿಕೇಟ್ ಗಳನ್ನ ಕೊಡ್ತಾ ಇದ್ದೀವಿ. 4.5 ಲಕ್ಷ ಸರ್ಟಿಫಿಕೇಟ್ ಗಳನ್ನ ಕೊಡ್ತಾ ಇದೀವಿ. ಆ ಎಲ್ಲ ಸರ್ಟಿಫಿಕೇಟ್ ಗಳ ಮೇಲೆ ಇರ್ತಕ್ಕಂಥದ್ದು ಹೆಸರು ನಮ್ಮ ಪಾಲಾಕ್ಷರ. ಹೆಮ್ಮೆ ಇದೆ. ಇದು ಎಲ್ಲರಿಗೂ ಕೂಡ ಬರೋದಿಲ್ಲ. ಎಷ್ಟೋ ಜನ ಎಂತೆಂತ ಸಾಧನೆಗಳನ್ನ ಮಾಡಿದ್ರು ಕೂಡ ಒಂದು ಪರ್ಮನೆಂಟ್ ಆಗಿ ಮನೆಯಲ್ಲಿ ಇಟ್ಕೊಳ್ತಕ್ಕಂಥ ಸರ್ಟಿಫಿಕೇಟ್ ಗಳ ಮೇಲೆ ನಮ್ಮ ಹೆಸರುಗಳು ಬರ್ತಕ್ಕಂಥದ್ದು ಇದೊಂದು ಸಾಧನೆ ಅಂತಲೇ ಹೇಳ್ಬೋದು. ಎಲ್ಲರ ಮನೆಯಲ್ಲೂ ಕೂಡ ಸರ್ಟಿಫಿಕೇಟ್ ತೆಗೆದ ಮೇಲೆ ಅವ್ರ ಹೆಸರು ಕೆಳಗಡೆ ಇವ್ರ ಹೆಸರು.
ಸೊ ಇಂತಹ ಒಂದು ಒಳ್ಳೆ ಹುದ್ದೆಯನ್ನು ಪಡೆದಿರ್ತಕ್ಕಂಥವ್ರು. ಸೊ ಅವರಿಗೆ ಭಗವಂತ ಒಳ್ಳೆದನ್ನ ಮಾಡಿದ್ದಾನೆ. ಸೊ ಅವರಿಗೆ ಅವಾಗ ಅವಘಡಗಳು ಆಗ್ತಾನೆ ಇರುತ್ತೆ, ಆದ್ರೂ ಕೂಡ ಅವ್ರು ಎದೆ ಗುಂದದಲ್ಲೇ ಬಹಳ ಸದಾ ಹಸನ್ಮುಖಿಯಾಗಿ ಇದ್ಕೊಂಡು, ಯಾಕಂದ್ರೆ ಅವರಿಗೆ ಒಂದು ಇದನ್ನ ತಮಾಷೆಗೆಲ್ಲ ಇರ್ತದೆ, ಅವರಿಗೆ ಒಂದು ಆಕ್ಸಿಡೆಂಟ್ ಅನ್ನೋ ಖುಷಿ ಅವರಿಗೆ. ಇಲ್ಲ ಒಂದು ಅವರು ಕಾರ್ ರಿವರ್ಸ್ ತೆಗಿಯೋ ಕೂತ್ಕೊಳ್ತಾರೆ, ಇಲ್ಲ ಇನ್ನೊಂದು ಡೋರ್ ತೆಗಿಯೋ ಕೂತ್ಕೊಳ್ತಾರೆ, ಇಲ್ಲ ಇನ್ನೊಂದು ಅವ್ರ ಪಡೆಗೆ ಹೋಗ್ತಿರ್ತಾರೆ, ಹಿಂದೆಯಿಂದ ಬಂದು ಬಿಡ್ತಿರ್ತಾರೆ. ಸತ್ಯ ಬಿಡಪ್ಪ, ಈ ತಿಂಗಳು ಕಳೆದ ತಿಂಗಳು ಏನು ಆಗಿಲ್ಲ ಆದ್ರೆ ಅವ್ರ ಮಗ ಹೋಗುತ್ತಿರ್ತಾರೆ. ಅವ್ರಿಬ್ರಿಗೂ ಒಂಥರ ಲಿಂಕ್ ಅದು, ವೆಹಿಕಲ್ಗೂ ಇದು ಅಂತೇಳಿ. ಇಲ್ಲ ಸ್ಕೂಟಿಲಿ ಬರ್ತಿದ್ರೆ ಗುಡ್ಸ್ಕೊಂಡಿರ್ತಾರೆ, ಇಲ್ಲ ಕಾರಲ್ಲಿ ಬಂದು ಗುಡ್ಸ್ಕೊಂಡಿರ್ತಾರೆ. ಏನಾದ್ರೂ ಒಂದು ಅದು ಸಣ್ಣ ಸಣ್ಣದು ಆಗ್ತಾನೆ ಇರುತ್ತೆ. ಸೊ ಆ ತರ ಅವರು ಇರೋದು. ಆಮೇಲೆ ರಿವರ್ಸ್ ತೆಗಿಯಕ್ಕೂ ಬರಲ್ಲ ಅವರಿಗೆ ಕಾರನ್ನ. ಅದೇ ಸ್ಥಳ ಹಿಂದ್ಗಡೆ ಗುಡ್ಡಿಸ್ಕೊಂಡಿದಾರೋ ಗೊತ್ತಿಲ್ಲ, ಅದು ನಂಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸೊ ಆ ತರ ಒಂದು ಇದೆಲ್ಲ ಏನು ಅಂತ ಅಂದ್ರೆ ಇನ್ನೋಸೆನ್ಸ್ಗಳು, ಯಾವ್ದನ್ನು ಕೂಡ ಇಂಟೆನ್ಷನಲಿ ಮಾಡ್ತಕ್ಕಂಥದ್ದಲ್ಲ. ಇವೆಲ್ಲ ಕೂಡ ಗೊತ್ತಿರೋದಲ್ಲೇ ಒಂದು ಮುಗ್ಧತೆಯಿಂದ ಆಗ್ತಕ್ಕಂಥದ್ದು. ಈ ಗ್ರೇಡ್ 2 ತಹಸೀಲ್ದಾರ್ ಅದನ್ನು ನಾನು ಅವ್ರಿಗೆ ಇಟ್ಟಿರೋದು ಅವರ ಒಂದು ಪ್ರಖ್ಯಾತಿಯನ್ನು ನೋಡಿ ಗ್ರೇಟ್ 2 ಅಂತ ಇಟ್ಟಿರೋದು. ಗ್ರೇಟ್ ಅಂತ ಗ್ರೇಟ್ 2 ಅಂತ ಹೇಳಿ ಅವರಿಗೆ ಹೆಸರನ್ನ ನಾಮಕರಣವನ್ನ ನಾನು ಮಾಡಿದ್ದೀನಿ. ಸೊ ಅದ್ರ ಪ್ರಕಾರವಾಗಿ ನಾವು ಕರೆಯೋದು ಕೂಡ ಅದೇ ತರ. ನಾನು ಅವ್ರನ್ನ ಯಾವತ್ತೂ ಹೆಸರಿಟ್ಟು ಕರೆದಿಲ್ಲ, ಗ್ರೇಟ್ 2 ಗ್ರೇಟ್ ಅಂತಲೇ ಕರೆದಿರೋದು, ಆಯ್ತಾ. ಸೊ ಅಂತಹ ಒಂದು ಸ್ವಭಾವವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಇವತ್ತು ನಮ್ಮನ್ನ ಬಿಟ್ಟು ಅವ್ರ ಮನೆಗೂ ಕೂಡ ಹೋಗಿದ್ದೀವಿ ನಾವು. ಸೊ ಅವರ ಒಂದು ಕುಟುಂಬ ಬಹಳ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಅವ್ರ ಪ್ರತಿ ಸಲನೂ ಕೂಡ ಅವ್ರ ಕುಟುಂಬ ಜೊತೆಗೆ ಹೇಗೆ ಅವರು ಒಡನಾಟವನ್ನು ಹೊಂದಿದ್ದಾರೆ ಅಂತಂದ್ರೆ, ಆಯ್ತಾ, ಹೇಗೆ ಅಂತಂದ್ರೆ ಸರ್ ಇವತ್ತು ನನ್ನ ತಮ್ಮನ್ನ ಮನೆಗೆ ಹೋಗ್ಬೇಕು, ತಮ್ಮನ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿಸ್ಬೇಕು, ಕಾರ್ಯ ಇದೆ, ಊರಿಗೆ ಹೋಗ್ಬೇಕು, ಆತರ ಒಂದು ಕುಟುಂಬದ ಜವಾಬ್ದಾರಿ ಹೆಚ್ಚಾಗಿ ಒಂದು ವಾರ ರಜೆ ಕೇಳೋದು. ನಮ್ಮ ಅರ್ತಿಕರ ಇತಿಹಾಸದಲ್ಲೇ ತುಂಬಾ ಸುದೀರ್ಘವಾಗಿರ್ತಕ್ಕಂಥ ಒಂದು ಸೇವೆಯನ್ನ ಸಲ್ಲಿಸಿ ಸೊ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಅದನ್ನ ಅವರು ಇಷ್ಟೊಂದು ಅಭಿಮಾನ ನೋಡಿದ್ರೆ ನಾವು ರಿಟೈರ್ಡ್ ಆಗ್ಬೇಕಿಂತ ಮಾತು ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಅಭಿಮಾನವನ್ನ ಇಟ್ಕೊಂಡು ಜನಗಳಿಗೆ ಎದುರು ಕೂಡ ನಗ್ತಾ ಮಾತಾಡಿಸ್ಕೊಂಡು ಖುಷಿಯಾಗಿ ಕೆಲಸವನ್ನ ನಿರ್ವಹಿಸ್ತಕ್ಕಂಥವ್ರು. ಆಮೇಲೆ ನನಗೆ ಅರ್ಧ ಜವಾಬ್ದಾರಿ ಕಡಿಮೆ ಆಗ್ತಾ ಇತ್ತು. ನಾವೆಲ್ಲರೂ ಹೋದಾಗ ಬೇಕು ಇದು ಆಗ್ಬೇಕಂತ ಅಂತಂದ್ರೆ ಎಲ್ಲರನ್ನ ಕರೆದು ಕೂರಿಸಿ ಎಲ್ಲ ಮಾಡಿ ರಾತ್ರಿ 8 ಗಂಟೆ ಆದ್ರೂ ಕೂಡ ಅವ್ರು ಇದ್ದು ಕೆಲಸವನ್ನ ಮಾಡಿ ಹೋಗ್ತಾ ಇದ್ರು. ಸೊ ಅಷ್ಟು ಒಂದು ಅವರ ಒಂದು ಆಶೀರ್ವಾದ ಇದೆ. ಇದಾದ ನಂತರ ಗಣೇಶ್ ಅಣ್ಣನವರು ಅವರಿಗೆ ಸೂರು ಎಲ್ಲ ಸಂಘದ ಪದಾಧಿಕಾರಿಗಳು ನೆಕ್ಸ್ಟ್ ಸ್ವಲ್ಪ ಬರ್ಬೇಕಿತ್ತು ಕಣ. ಎಲ್ಲರೊಳಗೊಂದಾಗೂ ಡಿವಿಜಿ ಅವರು ಬರೆದಿರುವ ಈ ಸಾಲಗಳು ನಮ್ಮ ಗ್ರೇಟ್ ತಹಸೀಲ್ದಾರ್ ಸರ್ಗೆ ಬಂದಿರಂಗಿದೆ. ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲಾ ಸನ್ನಿವೇಶಗಳಲ್ಲೂ ಎಲ್ಲರೊಂದಿಗೆ ಬೆರೆತು ಒಂದಾಗಿರುವ ನಮ್ಮ ನೆಚ್ಚಿನ ಗ್ರೇಟ್ ತಹಸೀಲ್ದಾರ್ ಅವರ ಬಗ್ಗೆ ಕಿರು ಪರಿಚಯನ ನಾನು ಸ್ವಲ್ಪ ಮಾಡಿಕೊಡ್ಲಿದ್ದೇನೆ. ಮೊದಲಿಗೆ ಸರ್ ದಿನಾಂಕ 10/7/1966 ಪುಟ್ಟ ಸೋಮಾಚಾರ್ ಮತ್ತು ಕೋಮಲಾಕ್ಷಿ ದಂಪತಿಗಳ ಬಾಳುಪೇಟೆಯಲ್ಲಿ ಜನಿಸಿದರು. ತಮ್ಮ ಶಿಕ್ಷಣವನ್ನು ಸಕಲೇಶ್ಪುರ ಹಾಗೂ ಹಾಸನ ಜಿಲ್ಲೆಯಲ್ಲಿ ಪೂರ್ಣಗೊಳಿಸಿದರು. ದಿನಾಂಕ 15/11/1996 ತಮ್ಮ ವೃತ್ತಿ ಜೀವನದಲ್ಲಿ ಪಾದಾರ್ಪಣೆ ಮಾಡಿ ಪ್ರಥಮ ದರ್ಜೆ ಸಹಾಯಕರಿಂದ ಪ್ರಾರಂಭಿಸಿ ಗಂಡಸಿ ಉಪತಹಶೀಲ್ದಾರ್, ತಹಶೀಲ್ದಾರ್ ಗ್ರೇಡ್ 1 ಹುದ್ದೆಯ ಪ್ರಭಾರದಲ್ಲಿ ಚಂದ್ರಪಟ್ಟಣ ತಹಶೀಲ್ದಾರ್ ತಾಲೂಕಿನಲ್ಲಿ ದಿನಾಂಕ 31/7/2027 ತಹಶೀಲ್ದಾರ್ ಗ್ರೇಡ್. ಇದಕ್ಕೂ ಮೊದಲು ನಮ್ಮ ಮಧುರ್ ಅವರು ಮಾಜಿ ನಗರಸಭಾ ಅಧ್ಯಕ್ಷರು, ಅವರು ಕೂಡ ಗೌರವ ಸಮರ್ಪಣೆಯನ್ನ ಮಾಡಿದ್ರು. ಎಲ್ಲೋದ್ರು ಹೌದಾ? ಅವರು ಕೂಡ ಗೌರವ ಸಮರ್ಪಣೆಯನ್ನ ಮಾಡಿದ್ದಾರೆ. ನಾರಾಯಣ್ ರವರು ಬಹಳ ಅಚ್ಚುಮೆಚ್ಚಿನ ಶಿಷ್ಯ. ಓಕೆ ನೋಡಿ ಸ್ವಲ್ಪ ಹಿಂದೆ ಬರ್ಬೇಕು ಸರಿ. ಸರ್ ಇಲ್ಲಿ ಸ್ವಲ್ಪ ನೋಡಿ ಸರ್, ಇಲ್ಲಿ ನೀವೇ ಬರ್ತಾ ಇದ್ದೀರಾ? ದುಃಖ ಆಗ್ತಾ ಇದೆ, ಜೊತೆಗೆ ಸಂತೋಷ ಸಹ ಆಗ್ತಾ ಇದೆ. ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ಇಷ್ಟು ಬೇಗ 60 ವರ್ಷಗಳು ಮುಗಿದ್ಬಿಟ್ವಲ್ಲ
ಅಂತ ಅಂತಲೂ ಅಂತ ಅನ್ಸುತ್ತೆ. ಬಟ್ ಇನ್ನೊಂದ್ಸಲ ಇಷ್ಟು ಬೇಗನಾ ಅಂತಲೂ ಅನ್ಸುತ್ತೆ. ಇಷ್ಟು ಬೇಗ ಕಳೆದೋಯ್ತು ನನಗಿನ್ನೂ the way he has worked, the way towards his work, dedication, that is what made him today as being a great Tahsildar over here. That's it. Like ನಾನು ನಮ್ಮಮ್ಮ ಅವಾಗ ಕಾಲು ಎಳಿತಾನೆ ಇರ್ತೀವಿ. ಹೆಂಗೆ ಅಂದರೆ ಇವತ್ತು ನಮ್ಮ ತಹಸೀಲ್ದಾರ್ ಇಲ್ಲ, ಅವರ ಡೇಟಲ್ಲಿ ಮಾಡಲ್ಲ, ಬೇರೆ ಡೇಟಲ್ಲಿ ಮಾಡ್ತಾರೆ. ಅವ್ರ ದುಡ್ಡು ಸಿಕ್ಕಿದಾಗ ಆ ಟೈಮಲ್ಲಿ ನಾವು ಬಂದು ಮಾಡೋಣ ಅಂತ ಒಂದು ಬಹಳ ಕ್ಯೂರಿಯಾಸಿಟಿಯಿಂದ ನಾನು ಆಕ್ಚುಲಿ ಇಲ್ಲಿ ನಾನು ಸುಮಾರು ಒಂದು 12 ವರ್ಷದಿಂದ ಎಲ್ಲ ಸುಮಾರು ಒಂದು 15 ವರ್ಷದಿಂದ ನಾನು ನಮ್ಮ ಸಮಾಜ ಅಧ್ಯಕ್ಷನಾಗಿದ್ದೀನಿ. ಇವರ ಒಂದು ಒಡನಾಟ ಹೇಗಿದೆ ಅಂದ್ರೆ ನಮ್ಮ ಸಮಗ್ರವಾಗಿದೆ. ನಮ್ಮವರು ಇದ್ದಾರಪ್ಪ ಅಂದ್ರೆ ನಮ್ಮ ಅಸನ್ಮುಖಿಯಾಗಿ ನಮ್ಮ ತಹಸೀಲ್ದಾರರು ಮತ್ತು ಗ್ರೇಡ್ 1 ಗ್ರೇಡ್ 2 ಇಬ್ಬರು ಅಸನ್ಮುಖಿಯಾಗಿ ಈ ತಾಲೂಕು ಆಫೀಸಿನಲ್ಲಿ ಒಂದು ಯಾವುದೇ ಕೆಲಸಗಳ ಕಾರ್ಯಗಳಿದ್ರು ಯಶಸ್ವಿಯಾಗಿ ಮಾಡ್ಕೊಂಡಿದ್ದಾರೆ. ತಹಸೀಲ್ದಾರ್ ಗ್ರೇಡ್ 2 ಅಲ್ಲ, ಗ್ರೇಡ್ 2 ಅಂತ ಹೇಳಿದ್ರು ನಮ್ಮ ತಹಸೀಲ್ದಾರ್. ಆ ಹೆಸರು ಗಳಿಸಕ್ಕೆ ಎಷ್ಟು ಶ್ರಮ, ಎಷ್ಟು ಕಷ್ಟ ಇರ್ತದೆ, ಕಷ್ಟಪಟ್ಟು ದಾರಿ ಕ್ರಮಿಸೋದವರಿಗೆ ಮಾತ್ರ ಅರ್ಥ ಆಗುತ್ತೆ. ಶ್ರಮದ ಬೆಲೆ ಶ್ರಮ ಪಟ್ಟವರಿಗೆ ಮಾತ್ರ ಅರ್ಥ ಆಗುತ್ತೆ. ಅಧ್ಯಾಯ ನಿವೃತ್ತಿ ಆದ ತಕ್ಷಣ ಏನ್ ನಮ್ಮ ಕರ್ತವ್ಯ ಮುಗೀತು ಅಂತ ಏನಲ್ಲ, ಇನ್ನೊಂದು ಹೊಸ ಜೀವನ, ಕೊನೆಯ ಮುಕ್ತಾಯದ ಹಿಂದೆ ಒಂದು ಪ್ರಾರಂಭದ ಜೀವನ ಇರುತ್ತೆ. ಹಂಗಾಗಿ ನಿಜವಾಗ್ಲೂ ಕೂಡ ನಾವು ಇಲ್ಲಿ ಯಾವುದೇ ಒಂದು ಹೋರಾಟ ಮಾಡಿದ್ರು ನಾವು ನಿಜವಾಗ್ಲೂ ತಾಲೂಕು ತಹಸೀಲ್ದಾರ್ ಇವರಾಗಿ ವೈಯಕ್ತಿಕವಾಗಿ ಎಷ್ಟು ಅಹೋರಾತ್ರಿ ಸತ್ಯಾಗ್ರಹ ಮಾಡಿದಾಗ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಿ ನಮ್ಮ ಸೋದರಿಯರಂತೆ ಕಂಡವ್ರೆ. ನಿಜವಾಗ್ಲೂ ಅಧಿಕಾರಿಗಳ ತರ ಯಾವತ್ತೂ ಬರ್ತಿರಲಿಲ್ಲ. ನನಗೆ ಕಾಲು ನೋವಂತ 1 ವರ್ಷ ಆಗಿತ್ತು ಆಪರೇಷನ್ ಮಾಡಿ. ಆದ್ರೂ ಕೂಡ ಇಂಥ ಒಂದು ಅಧಿಕಾರಿಗಳನ್ನು ನಮ್ಮ ತಾಲೂಕಲ್ಲಿ ಇವತ್ತು ನಿವೃತ್ತಿಗೊಳಿಸ್ತಾ ಚಾರ್ಜ್ ಯಾವುದೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕು ಸರ್, ಬಡವರು ಕೆಲವೊಂದು ಫೋನ್ ಮಾಡಿದೆ, ಇಮ್ಮಿಡಿಯೇಟ್ ಆಗಿ ಮಾಡಿ ಮತ್ತೆ ಫೋನ್ ಮಾಡೋದು ರೆಡಿ ಆಗಿದೆ ಸಂಬಂಧಪಟ್ಟ ಇಲಾಖೆ ಹೋಗಿ ತಗೊಳ್ಳಿ. ಈ ಒಂದು ಇಲಾಖೆ ಆದರೆ ನಮ್ಮ ಅರಸೀಕೆರೆ ಅಂತ ವ್ಯವಸ್ಥೆ ತಕ್ಷಣದಲ್ಲಿ ಎಲ್ಲೂ ಸಿಕ್ಕುದಿಲ್ಲ. ಏನೋ ಒಂದು ತಪ್ಪನಪ್ಪ ಆಗಿರ್ಬೋದು, ಆದರೆ ಸುಲಲಿತವಾಗಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಈ ಎಲ್ಲ ಇಲಾಖೆಗೆ ನಮ್ಮ ಸೀತಾರಾಮ ಹೇಳೋದಕ್ಕೆ ಬೆನ್ನುನವಾಗಿ ನಿಂತಕ್ಕಂಥ ಪ್ರಾರಂಭದಿಂದ ಈಗ ಅವರು ವಿಲೇಜ್ ಅಕೌಂಟೆಂಟ್, ಈಗ ಗ್ರಾಮ ದಂಡಾಧಿಕಾರಿಗಳಾಗ್ತಾರೆ. ಯಾವುದೇ ವಿಚಾರಗಳು ಹೇಳಬೇಕಾದ್ರೂ ತಕ್ಷಣದಲ್ಲಿ ತಿಳಿಸಿ, ಹೀಗಾಗಿ ಏನೇ ಸಾಹೇಬರು ಮಾಡಿಕೊಡ್ಬೇಕು ಅಂದ್ರೆ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರು, ಅಲ್ಲಿನ ಸಂಬಂಧಪಟ್ಟ ತಿಳಿಸ್ತಾರು ಸೈನ್ ಮಾಡಿಕೊಡ್ಬೇಕು. ಅದರಂತೆ ಉತ್ತಮವಾದ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ತಹಸೀಲ್ದಾರ್ ಸಾಹೇಬರು ಪಕ್ಕದೂರಿನಾಗ ದಿವಸ 24 ಗಂಟೆಗೂ ನಮಗೆ ಸ್ಪಂದಿಸ್ತಾರೆ, ಸಿಗ್ತಿರ್ತಾರೆ. ಹೊರಹೋಗ್ಬೇಕಾಗ್ತದೆ. ಈ ವಯಸ್ಸಿನ ಗಂಟೆ ಅನ್ನೋದು ನಮಗೆಲ್ಲ 2+4+6 8 ಅಂತ ನಮ್ಮ ಗ್ರೇಟ್ ಸಾವಿರ ಮಾತ್ರ 1 1 ಕಾಲು 1.5 1 ಮುಕ್ಕಾಲು 2 ಈ ತರ ವಿಧವಾದ ಗತಿಯಲ್ಲಿ ಹೋಗ್ತಾ ಇರುತ್ತೆ. ಅದ್ರ ಉದ್ದೇಶ ಇವತ್ತಿಗೂ ಅವ್ರು ನಿವೃತ್ತಿ ಆಗ್ತಾರೆ. ಬಹಳ ಜನಕ್ಕೆ ನಿರೀಕ್ಷೆ ಇಲ್ಲ. ಗ್ರೇಟ್ ರಿಟೈರ್ಡ್ ಆಗೋದು, ಗ್ರೇಟ್ ರಿಟೈರ್ಡ್ ಅಂತ ಕೇಳ್ತಾರೆ. ಈ ಸರ್ಸಲ್ಲಿ ಕೇಳ್ತಾ ಇದ್ರು, ನಾವ್ ಇನ್ನು 10 ವರ್ಷ ಸರ್ವಿಸ್ ಇದೆ, ಇನ್ನು 5 ವರ್ಷ ಸರ್ವಿಸ್ ಅನ್ಕೊಂಡಿದ್ವಿ, ಏನ್ರಲ್ಲಿ ರಿಟೈರ್ಡ್ ಅಂತಾರಲ್ಲ, ಏನ್ VRS ತಗೊಂಡ್ಬಿಟ್ರ ಅಂತ. ಇಲ್ಲ ಅವ್ರಿಗೆ 60 ವರ್ಷ ಆಯ್ತು. 60 ವರ್ಷ ಅಂತ ಹೇಳಿದಾಗ ಕೆಲವೆಲ್ಲ ಪಾಪ ಬೇಸರ ಮಾಡಿಕೊಂಡ್ರು, ಇನ್ನೂ 5 ವರ್ಷ ಇರ್ಬೇಕಾಯ್ತು ಅವರು. ಒಂಥರ ಗುಡ್ ಆರ್ಡ್ ಪರ್ಸನ್. ನಾನು ವಿಶೇಷವಾಗಿ 2014ರಲ್ಲಿ ಅರಸೀಕೆರೆ ಶಿರಸ್ತಾರಕ್ಕೆ ಬಂದಾಗ ಅವರು ಗಡಿಸಿ ಒಬ್ರು ಉಪತಹಶೀಲ್ದಾರ್ ಕಾರ್ಯನಿರ್ವಹಿಸ್ತಾ ಇದ್ರು. ಆಗಿನಿಂದ ಇವರೆಗೂ ನಮ್ದೊಂಥರ ಗಂಡ ಹೆಂಡತಿ ಸಂಸಾರ ಕಿತ್ತಾಡ್ತಾ ಇರ್ತೀವಿ, ಸಂಜೆ ಬರ್ತೀವಿ, ಕರೀತಾರೆ ಬಾಗುಲಾರಿಯಲ್ಲಿ ಟೀಚರ್ಸ್ ಇದೆ ಅಂತ ಕರೀತಾರೆ, ಕಾಫಿ ಕುಡಿಸ್ತೀವಿ, ಕಿತ್ತಾಡ್ತೀವಿ. ಸಂಜೆ ಬಿಡಿದ ನೀವು ಮಾತಾಡಬಾರ್ದಾಯ್ತು ಅಂತೀವಿ, ನೀವು ಮಾತಾಡಬಾರ್ದಾಯ್ತು ಎಲ್ಲ ನಿರಂತರ ಎಲ್ಲ ತಮಗೆಲ್ಲ ಗೊತ್ತಿದೆ. ಒಂದು ತಾಲೂಕಲ್ಲಿ ಸುಮಾರು 7 ವರ್ಷ ಸತತವಾಗಿ ಕೆಲಸ ಮಾಡಿ ಯಾವುದೇ ಸಹ ಒಂದು ಕಲ್ಮಶ ಇಲ್ಲದೆ ರಿಟೈರ್ಡ್ ಆಗ್ತಿದ್ರೆ ಅದು ದೊಡ್ಡ ವಿಚಾರ ಇವತ್ತಿನ ಕಾಲದಲ್ಲಿ. ಯಾಕೆಂದ್ರೆ ಅವರು ಅಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಕೆಲಸ ಅಷ್ಟು ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಎಷ್ಟೋ ಜನ ಏನಾಗುತ್ತೆ, ಅವರು ಪ್ರಸಾರದಲ್ಲಿ ಸಾಮಾನ್ಯವಾಗಿ ಸಕಾಲದಲ್ಲೆಲ್ಲ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ 15 ದಿನ 20 ದಿನ ಟೈಮ್ ಇರುತ್ತೆ, ಹಾಕ್ತಾರೆ. ಕೆಲವರು ಏನೋ ಅಪ್ಲಿಕೇಶನ್ ಹಾಕ್ಬೇಕು ಸರ್ಕಾರಿ ನೌಕರಿಗ ಅಥವಾ ಒಂದು ಏನೋ ವಿಚಾರಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಸ್ಟೂಡೆಂಟ್ ಸರ್ಟಿಫಿಕೇಟ್ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಖಂಡಿತ ಸತ್ಯ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಆಫೀಸ್ ಪ್ರತಿದಿನ ಪ್ರತಿ ಸಂಜೆ ಯಾವಾಗಲೂ ಓಡಾಡ್ತಾ ಇದ್ರು. ಈಗಲೂ ಇದು ಸೊ ರೆಕಾರ್ಡ್ ಡಾಟಾ ಎಂಟ್ರಿ ಮಾಡಬೇಕಂದ್ರೆ ಹೋಗ್ತಾ ಇದ್ರು ಬರ್ತಾ ಇದ್ರು ಅಂತ. ಹಾಗೆ ಎಲ್ಲ ಆಫೀಸ್ಗೂ ಚಕ್ಕರ್ ನೋಡ್ಕೊಂಡು ಯಾರಿದ್ದಾರೆ ಯಾರಿಲ್ಲ ಅಂತೇಳಿ ಎಲ್ಲ ನದಿಸ್ಕೊಂತ ಪ್ರೀತಿಯಿಂದ ಮಾತಾಡ್ಸ್ಕೊಂಡ್ ಬರ್ತಾ ಇದ್ರು.
ಸೊ ಅವರದ್ದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನೊಂದು ಅಂತೂ ಒಂದು ಹಾರನ್ನು ಕೊಟ್ಟೋತಿನ ತಂದಿದ್ಯಾ? ಜೊತೆ ಕೇಳಿದ್ರೆ ತಂದಿದ್ಯಾ ನೀನು? ಇವತ್ತು ತಂದಿದ್ದೆ ಇರ್ಲಿ ಕಣೆ. ಕೂತ್ಕೊಳ್ಳಿ, ಒಂದು ತಿಂಡಿ ಇದೆ. ಇದು ಕೆಲಸ ಹೆಂಗಿದ್ರೆ ಪೆನ್ಷನ್ ಅಂದ್ರೆ ಗ್ರೇಟ್ 2 ಅಂದ್ರೆ ಪೆನ್ಷನ್ ಅನ್ನೋ ತರ ಇತ್ತು. ಏನೇ ಒಂದು ಆಫೀಸ್ ಒಂದು ವಿಷಯದಲ್ಲಿ ಎಲ್ಲಾ ರೀತಿನಲ್ಲೂ ಕರೆದು ನನಗೆ ಬುದ್ಧಿವಾದ ಹೇಳೋರು, ಇವೆಲ್ಲ ಹಿಂಗೆ ಈ ತರ ಮಾಡಿ ಅಂತ ಅನ್ನೋರು. ಅವ್ರು ಎಷ್ಟೇ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು ನಮ್ಮ ಗ್ರೇಡ್ 1 ಸಾಹೇಬ್ರು ಒಂದು ಫೋನ್ ಮಾಡೋದ್ರು ಅಂದ್ರೆ ಸಾಕು, ಅವ್ರು ಅಷ್ಟು ಜಾಗ್ರತೆಯಿಂದ ತುಂಬಾ ಟೆನ್ಷನ್ ತಗೊಳ್ಳೋರು. ಅವರ ಒಂದು ಇದಕ್ಕೆ ನಾನೇ ಒಂದು ಸ್ವಂತ ಹಾಡನ್ನು ಬರ್ತಿದ್ದೀನಿ, ಲಿರಿಕ್ಸ್ ನಾನೇ ಕಂಪೋಸ್ ಮಾಡಿದ್ದೀನಿ. ಚಂದ್ರಚಕೋರಿ ಒಂದು ಫಿಲಮ್ ಇಂದ ಅಂಧರಾಗಿ ಕಣ್ಣ ತುಂಬಾ ಅಂತ ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗಿಗೆ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾಡಿದ್ದೀನಿ. ತಾಲೂಕು ಆಫೀಸ್ ಫಂಕ್ಷನ್ ತುಂಬಾ ಬಣ್ಣ ಬಣ್ಣ ನೌಕರರು, ತಾಲೂಕು ಆಫೀಸ್ ಫಂಕ್ಷನ್ ತುಂಬಾ ಬಣ್ಣ ಬಣ್ಣ ನೌಕರರು, ನೌಕರರ ಮನದ ತುಂಬಾ ಸೆಂಡಪ್ಪದ ತುಂಬಾ ಸೆಂಡಪ್ಪ ಮಾಡುವುದು. ಈ ಸೆಂಡಪ್ಪಿಗೆ ಕಾರಣರಾದವರು, ಈ ಸೆಂಡಪ್ಪಿಗೆ ಕಾರಣರಾದವರು ಪಾಲಕ್ಷಪ್ಪನವರು ಎನ್ನಬಹುದು, ಪಾಲಕ್ಷಪ್ಪನವರು ಎನ್ನಬಹುದು. ಬ್ಯಾಲೆನ್ಸ್ ಮಾಸ್ಟ್ರು ಮನುಷ್ಯ तेरी मेरी कहानी है, एक प्यार का नगमा है, मौजों की